ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆ ವಿಧಾನಸೌಧದ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ನಾಳಿನ ಸಭೆಯಲ್ಲಿ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಲಿದ್ದಾರೆ. ಉಸ್ತುವಾರಿ ಸುರ್ಜೇವಾಲಾ ಸಮ್ಮುಖದಲ್ಲಿ ನಡೆಯುವಂತಹ ಸಿಎಲ್ಪಿ ಸಭೆ ಆಲ್ಮೋಸ್ಟ್ ಈಗೇನು ಹೈಕಮಾಂಡ್ ಲೆವೆಲ್ ಅಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ, ಏನೆಲ್ಲ ನಿರ್ಧಾರ ಆಗಿದೆ, ನಾಳಿನ ಸಿಎಲ್ಪಿ ಮೀಟಿಂಗ್ ನಲ್ಲಿ ಆ ಎಲ್ಲ ವಿಚಾರಗಳ ಬಗ್ಗೆ ಮನವರಿಕೆ ಮಾಡಿಕೊಡುವಂತ ಕೆಲಸ ಆಗತ್ತೆ. ನಾಳೆ ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ನಾಳಿನ ಸಭೆಯಲ್ಲಿ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಉಸ್ತುವಾರಿ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ನಡೆಯುವಂತಹ ಸಿಎಲ್ಪಿ ಮೀಟಿಂಗ್ ಎಲ್ಲಾ ಶಾಸಕರಿಗೂ ಬೆಂಗಳೂರಲ್ಲೇ ಇರೋದಕ್ಕೆ ಹೇಳಿದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದೀನಿ. ಹೈಕಮಾಂಡ್ ನಾಯಕರಿಗೂ ಕೂಡ ಸಿಎಲ್ಪಿ ಸಭೆಯ ಟೈಮ್ ತಿಳಿಸಬೇಕು. ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸ್ತೀವಿ. ಮೊದಲು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು. ಸಿಎಲ್ಪಿ ನಾಯಕನ ಆಯ್ಕೆ ಆದ ಬಳಿಕ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಅದು ಶುರುವಾಗುತ್ತೆ. ಪ್ರಮಾಣ ವಚನ ಯಾವಾಗ ಅನ್ನೋ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಡಿಕೆ ಶಿವಕುಮಾರ್ ಅವರು. ಅಲ್ಲಿಗೆ ನಾಳೆ ನಡೆಯುವಂತ ಸಿಎಲ್ಪಿ ಮೀಟಿಂಗ್ ನಲ್ಲಿ ಬಹುಶಃ ಆ ವಿಚಾರ ಬಹಿರಂಗ ಆಗುತ್ತೆ ಅಥವಾ ರಿವೀಲ್ ಆಗುತ್ತೆ. ಈಗ ಆಲ್ರೆಡಿ 99.9% ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು ಕನ್ಫರ್ಮ್ ಆಗಿದೆ. ಅದು ಕೂಡ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಟ್ ನಾಳಿನ ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆದ ನಂತರದಲ್ಲಿ ಅಲ್ಲಿಗೊಂದು ಅಧಿಕೃತವಾದಂಥ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಈಗ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಶಾಸಕಾಂಗ ಪಕ್ಷದ ಸಭೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಅವರು ಬರಬೇಕು, ಆ ಟೈಮಿಂಗ್ ಕೇಳ್ಕೊಂಡು ವಿಧಾನಸೌಧದಲ್ಲಿ ಮತ್ತೆ ಯಾವಷ್ಟು ನಾಯಕರನ್ನ ಆಯ್ಕೆ ಮಾಡುವಂತ ಶಾಸಕಾಂಗ ಪಕ್ಷದ ಸಭೆಯನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಡಿಕೆಶಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕಮಿಷನರ್ ಅವರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಆ ಒಂದು ಸಭೆಯಲ್ಲಿ ಜಂಟಿ ಆಯುಕ್ತರು, ಡಿಸಿಪಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮತ್ತೊಂದ್ ಕಡೆ ಡಿಕೆಶಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಯಾರಿಯನ್ನ ಆರಂಭಿಸಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಜಂಟಿ ಆಯುಕ್ತರು, ಡಿಸಿಪಿ ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಇನ್ನೂ ಕೂಡ ಸ್ಥಳ ನಿಗದಿಯಾಗಿಲ್ಲ, ಯಾವ ಜಾಗದಲ್ಲಿ ಮಾಡಬೇಕು ಅಂತ. ಬಟ್ 3 ಜಾಗ ಇದೆ. ಒಂದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಏನಿದೆ ಅಲ್ಲಿ, ಎರಡನೇದು ಲೋಕಾಭವನ ಅಥವಾ ಕಂಠೀರವ ಸ್ಟೇಡಿಯಂ. ಈ 3 ಜಾಗದಲ್ಲಿ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ನಡೀಬಹುದಾದಂತ ಸಾಧ್ಯತೆ ಇದೆ. ಎಲ್ಲೇ ಪದಗ್ರಹಣ ನಡೆದ್ರೂ ಕೂಡ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಕಾಲ್ ತುಳಿತ ಕೇಸ್ ಅದಿನ್ನೂ ಕೂಡ ಅದನ್ನೇ ಗಮನದಲ್ಲಿಟ್ಕೊಂಡು
ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತನ್ನ ನೀಡಬೇಕು ಅಂತ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಮಂದಿ ಅಭಿಮಾನಿಗಳಿದ್ದಾರೆ, ಅವ್ರದೇ ಆದಂಥ ಒಂದು ಅಭಿಮಾನಿ ಬಳಗ ಇದೆ. ಸೊ ಅಲ್ಲಿಗೆ ತಮ್ಮ ನೆಚ್ಚಿನ ನಾಯಕ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂಥ ಖುಷಿ ಆಲ್ರೆಡಿ ಮನೆ ಮಾಡಿದೆ ಅವರ ಅಭಿಮಾನಿಗಳಲ್ಲಿ. ಅದರಲ್ಲೂ ಅವರ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅದನ್ನು ನೋಡಬೇಕು ಅಂತೇಳಿ ಸಾಕಷ್ಟು ಮಂದಿ ಜನ ಕೂಡ ಸೇರ್ಬಹುದಾದಂಥ ಸಾಧ್ಯತೆ ಇದೆ. ಹಾಗಾಗಿ ಎಷ್ಟು ಜನ ಸೇರಬಹುದು, ಎಲ್ಲಿ ಮಾಡಿದ್ರೆ ಸೂಕ್ತ, ಜೊತೆಗೆ ಭದ್ರತೆ ಹೆಂಗಿರಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಆ ಒಂದು ಮೀಟಿಂಗ್ನಲ್ಲಿ ಎಲ್ಲೇ ಆದರೂ ಕೂಡ ಪದಗ್ರಹಣ ಕಾರ್ಯಕ್ರಮ ಹೆಚ್ಚಿನ ಬಂದೋಬಸ್ತ್ ನೀಡಬೇಕು ಅಂತ ತಯಾರಿಯನ್ನ ಶುರು ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ನೂತನ ಮುಖ್ಯಮಂತ್ರಿಯ ಉದಯ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದ ಮುಂದೆ ಸಾಕಷ್ಟು ತಯಾರಿಗಳು ಆಗ್ತಾ ಇದೆ. ಈ ಒಂದು ವಿಚಾರವನ್ನ ನಿಮಗೆ ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ. ನೀವೇನು ನೋಡ್ತಾ ಇದ್ದೀರಾ, ವಿಧಾನಸೌಧದ ಆಪೋಸಿಟ್ ಇರುವ ಈ ಗೇಟ್ ಏನಿದೆ, ಈ ಒಂದು ಉದ್ಯಾನವನದ ಗೇಟಲ್ಲಿ ಸಂಪೂರ್ಣವಾಗಿ ಏನು ಬ್ಯಾನರ್ಗಳಾಗಿರ್ಬೋದು, ಅದೇ ರೀತಿ ಫ್ಲೆಕ್ಸ್ಗಳನ್ನು ಅಳವಡಿಸಲಿಕ್ಕೆ ಎಲ್ಲ ರೀತಿಯ ಏನು ಸುಸಜ್ಜಿತವಾದಂತಹ ಕೆಲಸಗಳನ್ನು ಕಾರ್ಯಕರ್ತರು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಯಾಕಂದರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಕೊಡ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಒಂದು ರೀತಿಯ ಹರ್ಷ ಹಾಗೂ ಸಡಗರ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದೇ ನಿಟ್ಟಿನಲ್ಲಿ ನೀವು ನೋಡ್ತಾ ಹೋಗ್ಬೋದು, ಈ ಒಂದು ಸಾಲೇನು ನೀವು ನೋಡ್ತಾ ಇದ್ದೀರಾ ಅಥವಾ ಲೈನನ್ನು ನೀವೇನು ನೋಡ್ತಾ ಇದ್ದೀರಾ, ಪೂರ್ತಿಯಾಗಿ ಒಂದು ಮರದ ಕಂಬಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಯಾಕಂದರೆ ಇನ್ನೇನು 2 ರಿಂದ 3 ದಿವಸಗಳಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ. ನಂತರದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ಏರ್ಪಾಡಾಗುವ ಎಲ್ಲ ಸೂಚನೆಗಳಿವೆ. ಹೀಗಾಗಿ ಈ ಒಂದು ಕಂಬಗಳನ್ನು ಇಲ್ಲಿ ನೆಟ್ಟು ಇಲ್ಲಿ ಫ್ಲೆಕ್ಸ್ ಆಗಿರ್ಬೋದು ಅಥವಾ ಬ್ಯಾನರ್ಸ್ಗಳನ್ನು ಅಳವಡಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಇನ್ನುಳಿದಂತೆ ಪ್ರಮಾಣ ವಚನದ ವಿಚಾರವಾಗಿ ಮಾತಾಡೋದಾದರೆ 3 ಕಡೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ಯಾಕಂದರೆ ಬೆಂಗಳೂರಿನ ವಿಧಾನಸೌಧದ ಮುಂದೆ 2025ರಲ್ಲಿ ನಡೆದ ಒಂದು RCB ವಿಜಯೋತ್ಸವ ಏನಿದೆ, ಅದರಲ್ಲಿ ಒಂದು ಅವಘಡ ಆಯಿತು. ಹೀಗಾಗಿ ಇಲ್ಲಿ ನಡೆಯುವುದು ಸ್ವಲ್ಪ ಅನುಮಾನವಾಗಿದೆ, ಆದರೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ನಂತರದಲ್ಲಿ ಕಂಠೀರವ ಸ್ಟೇಡಿಯಮ್ಮಲ್ಲಿ ನಡೆಯುವ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ ಏನು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಕೂಡ ನಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನ ವಿಧಾನಸೌಧದ ಮುಂದೆ ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅದೇ ರೀತಿ ಪೊಲೀಸರು ಕೂಡ ಇವತ್ತು ಎಲ್ಲ ರೀತಿಯ ಸಭೆಯನ್ನು ನಡೆಸಿ ಎಲ್ಲ IPS ಅಧಿಕಾರಿಗಳಿಗೂ ಕೂಡ ಏನು ಮುಂಜಾಗ್ರತಾ ಸೂಚನೆಗಳನ್ನು ಪೊಲೀಸ್ ಕಮಿಷನರ್ ಅವರು ನೀಡಿರುವಂಥದ್ದು. ಒಟ್ಟಾರೆ ಯಾವುದೇ ರೀತಿಯ ಅವಘಡ ಪ್ರಮಾಣ ವಚನದ ಸಂದರ್ಭದಲ್ಲಿ ಆಗಬಾರದು ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ನೀವೇನು ನೋಡಿದ್ರಿ, ಈ ಎಲ್ಲವೂ ಕೂಡ ಪ್ರಮಾಣ ವಚನದ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಆ ತಯಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಏನು ಈ ಒಂದು ಸ್ಪಾಟ್ ಇಂದ ಗ್ರೌಂಡ್ ರಿಪೋರ್ಟ್. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾಂಟ್ ನ್ಯೂಸ್, ಬೆಂಗಳೂರು.